ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್. ನನ್ನ ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಸಪ್ಲಿಮೆಂಟರಿ ರೀಡಿಂಗ್ನ 2ನೇ ಪಾಠವಾದ ಆನ್ ಟಾಪ್ ಆಫ್ ದ ವರ್ಲ್ಡ್ ಎನ್ನುವ ಪಾಠದ ಬಗ್ಗೆ ವಿವರಣೆಯನ್ನು ಕೊಡಲಿದ್ದೇನೆ. ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠವನ್ನು ಬರೆದಿರ್ತಕ್ಕಂಥವರು ಡಿಕ್ಕಿ ಡೋಲ್ಮಾ ಅಂತ. ಡಿಕ್ಕಿ ಡೋಲ್ಮಾ ಅವರು ಮೌಂಟ್ ಎವರೆಸ್ಟ್ನ ಹತ್ತಿದ ಅತ್ಯಂತ ಚಿಕ್ಕ ವಯಸ್ಸಿನ ಮಹಿಳೆ ಅಥವಾ ಚಿಕ್ಕ ವಯಸ್ಸಿನ ಹುಡುಗಿ ಅನ್ನೋ ದಾಖಲೆಗೆ ಪಾತ್ರರಾಗಿದ್ದಾರೆ. ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಿಮಾಚಲ್ ಪ್ರದೇಶದಲ್ಲಿ. ಹಾಗೆ ಅವರ ಜರ್ನಿ ಆಫ್ ಅಡ್ವೆಂಚರ್ ಹೇಗಿತ್ತು ಅನ್ನೋದನ್ನ ಅವರು ಈ ಪಾಠದಲ್ಲಿ ಈ ಒಂದು ಪ್ರಸ್ತುತ ಪಾಠದ ಮುಖಾಂತರ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. Dicky Dolma scaled Mount Everest in 1993, just when she was 19, and became the youngest woman to do so. Born and brought up in Himachal Pradesh, she made a concerted effort to reach the summit. Come, let us read this saga of adventure which she penned after that event. So, Dicky Dolma ಅವರು ಮೌಂಟ್ ಎವರೆಸ್ಟನ್ನು 1993ಯಲ್ಲಿ ಹತ್ತಿದ್ರು. 1993ಯಲ್ಲಿ ಅವರಿಗೆ ಮೌಂಟ್ ಎವರೆಸ್ಟ್ನ ಹತ್ತಿದಾಗ ಅವರಿಗೆ ಆಗಿದ್ದ ವಯಸ್ಸು ಕೇವಲ 19. ಹಾಗೆ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದ ಅತ್ಯಂತ ಚಿಕ್ಕ ಮಹಿಳೆ ಅನ್ನುವ ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ. ಅವರು ಮೊದಲೇ ಹೇಳಿದಾಗೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಿಮಾಚಲ್ ಪ್ರದೇಶದಲ್ಲಿ. ಹಾಗೆ ತನ್ನ ಗುರಿಯನ್ನು ತಲುಪಲಿಕ್ಕೆ, ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಅವರ ಜರ್ನಿ ಆಫ್ ಅಡ್ವೆಂಚರ್ ಹೇಗಿತ್ತು ಅನ್ನೋದನ್ನ ಇಲ್ಲಿ ಅವರು ಮೌಂಟ್ ಎವರೆಸ್ಟ್ ಹತ್ತಿ ಆದಮೇಲೆ ಈ ಪಾಠವನ್ನು ಬರೆದಿದ್ದಾರೆ. ಸೊ ಆ ಜರ್ನಿ ಹೇಗಿತ್ತು, ಆ ಅಡ್ವೆಂಚರಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೋದು. I was born and brought up in Palchan, Himachal Pradesh. From the very beginning, I have experienced the hardships of life. I was only 11 when I lost my mother, and before I could get used to the person closest to me not being around, I lost my elder brother too. These experiences have left a profound impact on me. Not many people know that before mountaineering happened to me, I was deeply interested in skiing, and that I have been a regular at the nationals since 1989 and still participate. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ನಾನು ಹುಟ್ಟಿದ್ದು ಬೆಳೆದಿದ್ದು, ಡಿಕ್ಕಿ ಡೋಲ್ಮಾ ಅವರು ಹೇಳ್ಕೊಳ್ತಾ ಇದ್ದಾರೆ ತಮ್ಮ ಕಥೆಯನ್ನು. ನಾನು ಹುಟ್ಟಿದ್ದು ಬೆಳೆದಿದ್ದು ಹಿಮಾಚಲ್ ಪ್ರದೇಶದ ಪಾಲ್ಚನ್ ಅನ್ನೋ ಪ್ರದೇಶದಲ್ಲಿ. ಚಿಕ್ಕನಿದ್ದಾಗಲೂ ಕೂಡ ನನಗೆ ಜೀವನದಲ್ಲಿ ಅತ್ಯಂತ ಕಷ್ಟಗಳೇ ಇತ್ತು. ಏನು ಕಷ್ಟಗಳು? ನಾನು ಕೇವಲ 11 ವರ್ಷದವಳಿದ್ದಾಗ ನಾನು ನನ್ನ ತಾಯಿಯನ್ನು ಕಳೆದುಕೊಂಡೆ. ಹಾಗೆ ನನಗೆ ಇನ್ನೊಬ್ಬ ಪರ್ಸನ್ನು ತುಂಬ ಹತ್ತಿರವಾಗಿದ್ದ, ಆ ಹತ್ತಿರವಾಗಿದ್ದ ಪರ್ಸನ್ನು ನನಗೆ ದೂರ ಆಗ್ತಾ ಹೋದಾಗೆ ಆಯಿತು. ಯಾಕೆಂದರೆ ನಾನು ನನ್ನ ದೊಡ್ಡ ಅಣ್ಣ ಒಬ್ಬ ಇದ್ದ, ಅವನನ್ನು ಕೂಡ ಕಳ್ಕೊಂಡೆ. ಸೊ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ತಾಯಿ ಮತ್ತು ಅಣ್ಣನನ್ನು ಕಳ್ಕೊಂಡು ಜೀವನದಲ್ಲಿ ಕಷ್ಟಗಳು ಎದುರಾದವು. ಸೊ ಈ ಎಕ್ಸ್ಪೀರಿಯನ್ಸ್ಗಳು ಇವರ ಮೇಲೆ ಒಂದು ಕಠಿಣವಾದ ಗುರುತನ್ನು ಬೀರ್ಬಿಟ್ಟು, ಇಂಥ ಒಂದು ಕಠಿಣ ಸನ್ನಿವೇಶಗಳು ಅವರನ್ನು ಕೂಡ ಒಂದು ಗಟ್ಟಿಯಾಗಿ ಅವ್ರನ್ನ ಮಾರ್ಪಾಡು ಮಾಡ್ತಾ ಇತ್ತು. ತುಂಬ ಜನಕ್ಕೆ ಗೊತ್ತಿಲ್ಲ, ಮೌಂಟೇನಿಯರಿಂಗ್ ಪರ್ವತವನ್ನು ಹತ್ತೋದಕ್ಕಿಂತ ಕಲಿಯೋದಕ್ಕಿಂತ ಮುಂಚೆ ಅವರಿಗೆ ಸ್ಕೈಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತಂತೆ. ಹಾಗೆ ನ್ಯಾಷನಲ್ ಲೆವೆಲಲ್ಲಿ ರೆಗ್ಯುಲರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಂತೆ 1989 ತನಕನೂ. ಹಾಗೆ ಇನ್ನೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಈವನ್ ಒನ್ ವೇರಿಯಸ್ ಮೆಡಲ್ಸ್ ಎಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ಸ್. ಅವರಿಗೆ ಸ್ಕೈಯಿಂಗಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ತುಂಬ ಥರದ ಅವಾರ್ಡ್ಗಳು ಬಂದಿದೆ. As for taking up the challenge of the lofty mountains, it wasn't a difficult decision because from my very childhood I had been fascinated by the grandeur of the snow-clad peaks of the Himalayas. Beautiful mountain peaks surrounded my home in Palchan. Every morning when I woke up, they were the first things that I saw. ಸೊ ಮೌಂಟೇನನ್ನು, ಪರ್ವತಗಳನ್ನು ಹತ್ತೋ ಅಂತ ಒಂದು ಚಾಲೆಂಜನ್ನ ತಗೊಳ್ಳೋದಕ್ಕಿಂತ ಮುಂಚೆ ಅವರಿಗೆ ಅದೊಂದು ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆಂದರೆ ಅವರು ಚಿಕ್ಕವರಿದ್ದಾಗಿಂದನೂ ಕೂಡ ಒಂದು ಸ್ನೋ ಪಾರ್ಕ್ಗಳಲ್ಲಿ, ಸ್ನೋ ಪೀಕ್ಗಳಲ್ಲಿ ಕೆಲಸ ಮಾಡೋ ಒಬ್ಬ ಗಾರ್ಡನರ್ಗಳನ್ನ ದಿನ ಹತ್ತಿ ಇಳಿಯೋರ್ನ ಅವರು ನೋಡ್ತಾನೆ ಇದ್ರು. ಹಾಗಾಗಿ ಅದೊಂದು ಹೊಸ ವಿಷಯ ಅಂತ ಅವರಿಗೆ ಅನ್ನಿಸ್ಲೇ ಇಲ್ಲ. ಹಾಗೆ ಅವರ ಮನೆ ಸುತ್ತ, ಪಾಲ್ಚನ್ನ ಮನೆ ಸುತ್ತ ಕೂಡ ಚಿಕ್ಕ ಚಿಕ್ಕ ಪರ್ವತಗಳು ತುಂಬ ಇದ್ವು. ಪರ್ವತಗಳ ಪೀಕ್ಗಳು, ಅವರ ಮನೆ ಸುತ್ತ ಪರ್ವತಗಳೇ ಆವರಿಸ್ಕೊಂಡಿದ್ವು. ಸೊ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೋಡೋದೇ ಅವರು ಪರ್ವತ ಆಗಿತ್ತು, ಹಿಮ ತುಂಬಿಕೊಂಡಿರೋ ಪರ್ವತಗಳನ್ನು. ಸೊ ಪರ್ವತಗಳ ಮೇಲೆ ಆಸಕ್ತಿ ಬರೋದಕ್ಕೆ ಇದಕ್ಕಿಂತ ದೊಡ್ಡ ಒಂದು ಅವಕಾಶ ಅವರಿಗೆ ಇರಲಿಲ್ಲ. That urge to climb those peaks and savor the breathtaking view from the top was the reason that I took to the mountaineering with the zeal of an ant.
My desire grew all the more when I came to know about the newly opened Mountaineering Institute in Manali and the various training courses being conducted there. I was just 16 at that time, but seeing my determination and one track mind, each one of my friends and family members stood by me and encouraged me to take up the basic mountaineering course at Manali in 1991. It was again my determination and hard work that saw me scoring A grades. But more than that, what gave me immense satisfaction was my name being cleared for an all India expedition to Mount Everest. Seeing my name on the list was like a dream come true. It was the moment I had been waiting for since childhood. For the final selection, however, we made 3 successful expeditions to different mountains. ಸೊ ಅವರಿಗೆ ಪರ್ವತಗಳನ್ನು ಹತ್ತುವಂಥದ್ದು ಹಾಗೆ ಪರ್ವತಗಳನ್ನು ಹತ್ತುವಂಥ ಒಂದು ಆಸಕ್ತಿ ಮತ್ತೆ ಮೇಲಿನಿಂದ ತುದಿಯಿಂದ ಇಡೀ ಜಗತ್ತನ್ನು ನೋಡುವ ಒಂದು ಉತ್ಸಾಹ ಅವೆರಡೂ ಕೂಡ ಇವರಿಗೆ ಪರ್ವತವನ್ನು ಹತ್ತೋದಕ್ಕೆ ಕಲಿಯೋದಕ್ಕೆ ಒಂದು ಸ್ಫೂರ್ತಿಯಾಗಿದ್ವು. ಪರ್ವತವನ್ನ ಹತ್ತಕ್ಕಂತ ಒಂದು ಹತ್ತೋದೇ ಒಂದು ಸಾಹಸ, ಮೇಲೆ ಹತ್ತಿ ಇಡೀ ಜಗತ್ತನ್ನ ನೋಡ್ಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಪರ್ವತವನ್ನ ಹತ್ತಲೇಬೇಕು ತಾನು ಅನ್ನೋ ಒಂದು ದೃಢ ನಿರ್ಧಾರವನ್ನ ಕೈಗೊಳ್ಳುವಂತೆ ಮಾಡ್ತು. ಹಾಗೆ ಈ ಆಸೆ ಅವರಲ್ಲಿ ಬೆಳಿತಾನೆ ಹೋಯ್ತು. ಈ ಆಸೆ ಇನ್ನೂ ಯಾವಾಗ ದೃಢ ಆಯ್ತು ಅಂದ್ರೆ ಮನಾಲಿಯಲ್ಲಿ ಒಂದು ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಹೊಸದಾಗಿ ಸ್ಟಾರ್ಟ್ ಆಗಿತ್ತು. ಹಾಗೆ ತುಂಬಾ ತರದ ವೇರಿಯಸ್ ಕೋರ್ಸಸ್ ಗಳನ್ನ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಇವರಿಗೆ ಕೇವಲ 16 ವರ್ಷ ಆಗಿತ್ತು. ಆದ್ರೆ ಇವರಿಗಿರುವಂತ ಉತ್ಸಾಹ ಮತ್ತೆ ದೃಢ ನಿರ್ಧಾರ ಮತ್ತೆ ಹತ್ಲೇಬೇಕು ಅನ್ನೋ ಒಂದು ಛಲ ಏನಿತ್ತು ಅದನ್ನ ನೋಡಿ ಅವರ ಪ್ರತಿಯೊಬ್ಬ ಫ್ರೆಂಡ್ಸು ಹಾಗೆ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವರ ಪಕ್ಕ ನಿಂತು ಅವರಿಗೆ ಸಹಾಯ ಮಾಡಿದ್ರು. ಹಾಗೆ ನೀನು ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲಿ, ಅಲ್ಲೋಗಿ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಅನ್ನ ಕಲಿ ಅಂತ ಎಲ್ಲರೂ ಕೂಡ ಪ್ರಚೋದಿಸಿದ್ರು. ಎಲ್ಲರೂ ಕೂಡ ಅವರಿಗೆ ಸ್ಫೂರ್ತಿಯನ್ನ ತುಂಬಿದ್ರು. ಹಾಗೆ ಅವರು ಅಲ್ಲಿ ಮೌಂಟೇನಿಯರಿಂಗ್ ಕೋರ್ಸಿಗೂ ಕೂಡ ಮನಾಲಿಯಲ್ಲಿ ಸೇರ್ಕೊಂಡ್ರು 1991 ನಲ್ಲಿ. ಅದು ಮತ್ತೆ ಅಲ್ಲಿ ಸೇರ್ಕೊಂಡ್ಮೇಲೂ ಕೂಡ ಅವರ ಹಾರ್ಡ್ ವರ್ಕ್ ಮತ್ತೆ ಅವರ ಕಠಿಣ ಪರಿಶ್ರಮದ ಫಲವಾಗಿ ಅವರಿಗೆ ಅಲ್ಲಿ ನಡೆದ ಎಕ್ಸಾಮ್ ಅಲ್ಲಿ A ಗ್ರೇಡ್ ಕೂಡ ಸಿಕ್ತು. ಆದ್ರೆ ಅದಕ್ಕಿಂತ ದೊಡ್ಡ ವಿಷಯ ಏನು ಅಂದ್ರೆ ಆ ವರ್ಷದ ಇಂಡಿಯನ್ ಎಕ್ಸ್ಪೆಡಿಷನ್ ಟು ಮೌಂಟ್ ಎವರೆಸ್ಟ್ ಅಂದ್ರೆ ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಇಂಡಿಯನ್ ಗೌರ್ಮೆಂಟ್ ಇಂದ ಒಂದಿಷ್ಟು ಜನರನ್ನ ಸೆಲೆಕ್ಟ್ ಮಾಡ್ತಾರೆ. ಆ ಸೆಲೆಕ್ಟ್ ಮಾಡಿದ ಲಿಸ್ಟ್ ಅಲ್ಲಿ ಇವರ ಹೆಸರು ಕೂಡ ಇತ್ತು. ಸೊ ಆ ಲಿಸ್ಟ್ ಅಲ್ಲಿ ಇವರ ಹೆಸರು ನೋಡಿದ ತಕ್ಷಣ ಇವರಿಗೆ ಏನಾಯ್ತು, ತಮ್ಮ ಕನಸೆ ಕಣ್ಮುಂದೆ ಬಂದಾಗೆ ಆಯ್ತು. ಸೊ ಆ ಮೂಮೆಂಟಿಗೋಸ್ಕರನೇ ಅವರು ತಮ್ಮ ಚಿಕ್ಕ ವಯಸ್ಸಿನಿಂದ ಚೈಲ್ಡ್ಹುಡ್ ನಿಂದ ವೆಯ್ಟ್ ಮಾಡ್ತಾ ಇದ್ರು. ಹಾಗೆ ಫೈನಲ್ ಸೆಲೆಕ್ಷನ್ಗೂ ಕೂಡ ಅವರು 3 ಸಲ ಪರ್ವತವನ್ನು ಹತ್ತಿ ತೋರಿಸ್ಬೇಕಿತ್ತು. ಅಂದ್ರೆ ಪರ್ವತನ ಹತ್ತೋದಕ್ಕೆ ತಾವು ಫಿಟ್ ಆಗಿದ್ದೀವಿ, ತಮಗೇನು ತೊಂದರೆ ಇಲ್ಲ ಅನ್ನೋದನ್ನ ಅವರಿಗೆ ದೃಢಪಡಿಸ್ಬೇಕು. ಅದರಲ್ಲೂ ಕೂಡ ಇವರು ಯಶಸ್ವಿ ಆದರು. After the completion of the course, I was assured of a place in the team. I climbed Mount Everest on May 10, 1993 and became the youngest woman in the world to have achieved the awesome feat of scaling the world's highest peak. I had just turned 19 and suddenly I had the whole world at my feet, literally. ಸೊ ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ಕೂಡ ಅವರಿಗೆ ಒಂದು ಟೀಮಲ್ಲಿ ಜಾಗ ಸಿಕ್ತು. ಅಂದ್ರೆ ಮೌಂಟ್ ಎವರೆಸ್ಟ್ನ ಹತ್ತೋದಿಕ್ಕೆ ಅಂತ ಒಂದು ಟೀಮ್ ರೆಡಿ ಆಗಿತ್ತು. ಆ ಒಂದು ಟೀಮ್ನಲ್ಲಿ ಇವರು ಕೂಡ ಇದ್ರು. ಇವರು ಮೌಂಟ್ ಎವರೆಸ್ಟ್ ಯಾವತ್ತು ಹತ್ತಿದ್ರು ಅಂದ್ರೆ May 10, 1993 1993 ಮೇ 10ನೇ ತಾರೀಕು ಇವರು ಮೌಂಟ್ ಎವರೆಸ್ಟ್ನ ಹತ್ತಿದ್ರು. ಮತ್ತೆ ಆ ದಿನ ಇಡೀ ಪ್ರಪಂಚದಲ್ಲಿ ಆ ಮೌಂಟ್ ಎವರೆಸ್ಟ್ನ ಹತ್ತಿ ಸಾಧನೆ ಮಾಡಿದ ಅತ್ಯಂತ ಚಿಕ್ಕ ಮಹಿಳೆ ಅನ್ನೋ ಗೌರವಕ್ಕೆ ಪಾತ್ರರಾದ್ರು. ಕೇವಲ 19 ವರ್ಷದಲ್ಲಿ ಅವರು ಮೌಂಟ್ ಎವರೆಸ್ಟ್ ಅನ್ನ ಹತ್ತಿ ತೋರಿಸಿದ್ರು. ಹಾಗೆ ಇನ್ನು ಕೇವಲ 19 ವರ್ಷ ಆಗಿದೆ, ಆದ್ರೂ ಕೂಡ ಇಡೀ ಜಗತ್ತೇ ನನ್ನ ಪಾದದಡಿಯಲ್ಲಿ ಇದೆ ಅನ್ನೋ ಒಂದು ಭಾವನೆ ಬಂತು. ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್ ಅದು ಮೌಂಟ್ ಎವರೆಸ್ಟ್. ಅದನ್ನ ಹತ್ತಿದೀನಿ ಅಂದ್ರೆ, ಹಾಗೆ ಅಷ್ಟು ದೊಡ್ಡ ಸಾಧನೆ ಮಾಡಿದೀನಿ ಅಂದ್ರೆ ಇಡೀ ಜಗತ್ತೇ ನನ್ನ ಪಾದದ ತುದಿಯಲ್ಲಿದೆ ಅಂತ ಅವರು ಅಂದ್ಕೊಳ್ತಿದ್ರು. The view from the above is something that only an Everester will understand, but perhaps not be able to fully describe. It was much more breathtaking than I could ever have imagined. The entire nationals and state awards that I have been bestowed with are nothing compared to that experiences of seeing that view. ಸೊ ಮೇಲೆ ಹತ್ತಿದಾಗ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಮೇಲ್ಗಡೆಯಿಂದ ಒಂದು ವ್ಯೂ ಇರುತ್ತಲ್ಲ, ಆ ವ್ಯೂವನ್ನ ನೋಡಿದಾಗ ಅದು
ನಾವಿಲ್ಲಿ ಕುತ್ಕೊಂಡು ಹೇಳೋದಕ್ಕೆ ಸರಿಯಾಗೋದಿಲ್ಲ. ಆದರೆ ಒಂದು ಎವರೆಸ್ಟರ್ಗೆ ಮಾತ್ರ ಅದರೊಂದು ಸಂತೋಷ, ಅದ್ರ ಆನಂದ ಗೊತ್ತಾಗತ್ತೆ. ಯಾಕೆಂದರೆ ಅದನ್ನು ಕಂಪ್ಲೀಟಾಗಿ ಡಿಸ್ಕ್ರೈಬ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ. ಹಾಗೆ ಒಂದು ಸಲ ಉಸಿರು ಎಳ್ಕೊಂಡಷ್ಟು ನಿಮಗೆ ಉಸಿರು ಎಳ್ಕೊಳ್ಳೋಷ್ಟು ಒಂದು ಆನಂದ ಆಗುತ್ತೆ ಅದ್ರ ಮೇಲೆ ಹತ್ತಾಗ, ಅಷ್ಟು ಖುಷಿ ಆಗುತ್ತೆ. ನೀವು ಕೆಳಗಡೆ ಇದ್ದು ಏನು ಇಮ್ಯಾಜಿನ್ ಮಾಡ್ಕೊಳ್ತಿರೋ ಅದರ 100 ಪಟ್ಟು ಚೆನ್ನಾಗಿರುತ್ತೆ, 100 ಪಟ್ಟು ರೋಮಾಂಚನಕಾರಿಯಾಗಿರುತ್ತೆ ಮೇಲ್ಗಡೆ. ಹಾಗೆ ಏನು ತನಗೆ ಅಷ್ಟೊಂದು ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಸ್ಟೇಟ್ ಅವಾರ್ಡ್ಸ್ ಬಂತು, ಅವೆಲ್ಲ ಈ ವ್ಯೂನ ಮುಂದೆ ಅವು ಯಾವುದು ಲೆಕ್ಕಕ್ಕೆ ಇಲ್ಲ ಅಂತ ಅವರಿಗೆ ಒಂದು ಕ್ಷಣ ಅನಿಸ್ತಂತೆ. ಅಷ್ಟು ಚೆನ್ನಾಗಿತ್ತು. ಈ ಅವಾರ್ಡ್ಗಳು ಕೂಡ ಅದಕ್ಕೆ ಸರಿಸಮಾನ. ಅದನ್ನು ತಗೊಂಡಾಗಲೂ ಕೂಡ ನನಗೆ ಅಷ್ಟು ಖುಷಿಯಾಗಿರಲಿಲ್ಲ. ಮೇಲೆ ಅಷ್ಟು ಚೆನ್ನಾಗಿದೆ ಅಂತ ಅವರು ವರ್ಣನೆ ಮಾಡ್ತಾ ಇದ್ದಾರೆ. As for mountaineering being a tough sport, frankly, the thought that never crossed my mind. Maybe it was my zeal for the work. Scaling peaks is second nature to me. It was very determined and was willing to go to any lengths to achieve my goal. When it comes to hard work, I have never been scared. ಸೊ ಏನು ಹೇಳ್ತಾ ಇದ್ದಾರೆ, ಮೌಂಟೇನಿಯರಿಂಗು ಒಂದು ಟಫ್ ಪಾರ್ಟ್ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಪರ್ವತವನ್ನು ಹತ್ತೋದು ಅಷ್ಟು ಸುಲಭವಾದ ಮಾತಲ್ಲ, ಎಲ್ಲರ ಕೈಲೂ ಅದು ಸಾಧ್ಯ ಆಗೋವಂಥದ್ದು ಅಲ್ಲ. ಇದುವರೆಗೆ ಕೇವಲ ಕೆಲವೇ ಜನ ಹತ್ತಿ ತೋರಿಸಿರ್ತಾರೆ, ಆದ್ದರಿಂದ ಎಲ್ಲರೂ ಕೂಡ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಜ. ಆದರೆ ಅದು ಕಷ್ಟ ಅನ್ನೋ ಒಂದು ಭಾವನೆ ಅವರ ಮೈಂಡಲ್ಲಿ ಯಾವತ್ತೂ ಬರಲೇ ಇಲ್ಲ. ಅದನ್ನು ಕಷ್ಟ ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ಮೇ ಬಿ ಯಾಕೆ ಕಷ್ಟ ಅಂತ ಅಂದ್ಕೊಳ್ಳಿಲ್ಲ, ಅದು ನನ್ನ ಕೆಲಸದ ನನ್ನ ಛಲ ಇರ್ಬೋದು, ನನ್ನ ಮನಸ್ಸಿನಲ್ಲಿದ್ದ ಅಚಲವಾದ ಛಲ ಇರ್ಬೋದು. ಅದಕ್ಕೆ ನಾನು ಅದನ್ನು ಯಾವತ್ತೂ ಭಯ ಪಡಲಿಲ್ಲ, ಅದನ್ನು ಇಷ್ಟಪಟ್ಟು ಮಾಡಿದೆ. ಅದರಿಂದ ಅದು ನನಗೆ ಸಾಧ್ಯ ಆಯಿತು. ಸ್ಕೇಲಿಂಗ್ ಪೀಕ್ಸ್ ಈಸ್ ಸೆಕೆಂಡ್ ನೇಚರ್ ಟು ಮೀ. ಏನು, ಒಂದು ಪರ್ವತಗಳನ್ನು ಹತ್ತೋದು ನನ್ನ ಅತ್ಯುತ್ತಮವಾದ ಒಂದು ಕೆಲಸ, ನನಗೆ ತುಂಬ ಇಷ್ಟವಾದ ಕೆಲಸ ಅದು. ನಾನು ತುಂಬ ಡಿಟರ್ಮಿಂಡ್ ಆಗಿದ್ದೆ, ತುಂಬ ಆಸೆಯನ್ನು ಇಟ್ಕೊಂಡಿದ್ದೆ, ತುಂಬ ಗುರಿಯನ್ನು ಇಟ್ಕೊಂಡಿದ್ದೆ, ಹತ್ತಲೇಬೇಕು ಅಂತ. ವಿಲ್ಲಿಂಗ್ ಟು ಗೋ ಟು ಎನಿ ಲ್ಯಾಂಡ್ಸ್ ಟು ಅಚೀವ್ ಮೈ ಗೋಲ್. ನನ್ನ ಗುರಿಯನ್ನು ತಲುಪೋದಕ್ಕೆ ನಾನು ಎಷ್ಟು ದೂರ ಬೇಕಾದರೂ, ಎಂಥ ಸಾಹಸವನ್ನು ಬೇಕಾದರೂ ಮಾಡಬಲ್ಲೆ ಅನ್ನೋ ಒಂದು ನಿರ್ಧಾರವನ್ನು ಅವರು ಮನಸ್ಸಲ್ಲಿ ತುಂಬಿಕೊಂಡಿದ್ರು. ಆದ್ದರಿಂದ ಮಾತ್ರ ಅದು ಸಾಧ್ಯ ಆಯಿತು ನನಗೆ. ವೆನ್ ಇಟ್ ಕಮ್ಸ್ ಟು ಹಾರ್ಡ್ ವರ್ಕ್, ಐ ಹ್ಯಾವ್ ನೆವರ್ ಬೀನ್ ಸ್ಕ್ಯಾರ್ಡ್. ಒಂದು ಹಾರ್ಡ್ ವರ್ಕ್ ಮಾಡಬೇಕು, ಕಠಿಣ ಪರಿಶ್ರಮ ಪಟ್ಟು ಏನಾದ್ರು ಒಂದು ಸಾಧಿಸಬೇಕು ಅಂತ ಬಂದಾಗ ನನಗೆ ಅದ್ರ ಬಗ್ಗೆ ಯಾವತ್ತೂ ಭಯ ಆಗಿಲ್ಲ. ನಾನು ಅದನ್ನು ನನ್ನದೇ ಆದ ಒಂದು ರೀತಿಯಲ್ಲಿ ಮಾಡಿದೆ. ಹಾಗೆ ಅದರಿಂದ ನಾನು ಇಷ್ಟು ದೊಡ್ಡ ಒಂದು ಸಾಹಸವನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಅವರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಪಾಠದ ಮುಂದಿನ ಭಾಗವನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ವಿವರಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.